ಅವಾಗ ಕೇಳುತ್ತೆ ಅವಾಗ ತಿಳ್ಕೊಳತ್ತೆ. ನಾನು ಒಂದ್ ಹೆಜ್ಜೆ ಮುಂದಿಡೋಕು ನಂಗೆ ಗೊತ್ತಾ ಹೊಡೆದಿದ್ದು, ಇದ್ರ ಮೇಲೆ ಒಂದ್ ಹೆಜ್ಜೆ ಇಡಬಾರ್ದು ನಾನು. ಓಹೋ, ಈ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಾ ಈ ರೀತಿ ಟ್ರೈನ್ ಅಪ್ ಮಾಡ್ಕೊಂತೀನಿ. ಇವಾಗ ಕಾಡಾನೆಗಳು ಬಂದಿದ್ಯಾ ಬೇಸಿಗೆ ಎಲ್ಲ? ಬಂದಿದೆ. ಈಗ ಅದೇ ಟ್ರೈನ್ ಕೊಟ್ಟಿದ್ದು ಈ ಕಡೆ ತಂದಿದ್ದು. ಓಕೆ. ನನ್ನ ಏನ್ ಸರ್ ಅದು ಸೌಂಡು? ಇದು ಗ್ಯಾಸ್ ಔಟ್ ಆಗ್ತಾ ಇರೋದು ಆನೆದು. ಹೌದಾ? ಆನೆಗೂ ಗ್ಯಾಸ್ ಔಟ್ ಆಗುತ್ತೆ? ಎಲ್ಲದಕ್ಕೂ ಇದೆ, ಪ್ರತಿ ಜೀವಿಗೂ ಆಗುತ್ತೆ. ಪ್ರತಿ ಜೀವಿಗೂ ಇದೆ. ಹ್ಯೂಮನ್ ಇದು ಸೌಂಡ್ ಕೊಡುತ್ತೆ, ಬೇರೆ ಪ್ರಾಣಿ ಸೌಂಡ್ ಕೊಡಲ್ಲ. ಈಗ ಎಲ್ಲಾ ಪ್ರಾಣಿಗಳಲ್ಲೂ ಅಷ್ಟೇನೆ ಇದು ಇದೆ. ಏನು ಗ್ಯಾಸ್ಗಿದೆ ಸೇಮ್ ನಮ್ಗೆ ಯಾವ ತರ ಏನು ಡೈಜೆಸ್ಟಿವ್ ಸಿಸ್ಟಮ್ ಆದ್ರೂ ಸೇಮ್ ಈಗ ಇದಿದೆ. ಏನು ಆರ್ಥರೈಟಿಸ್ ಕಾಯಿಲೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಹೈಪರ್ ಟೆನ್ಷನ್ ಬರುತ್ತೆ, ಎಲ್ಲ ಬರುತ್ತೆ. ಆನೆಗ? ಹೌದು. ಅದಕ್ಕೆ ಅಂತ ವೆಟರ್ನರಿ ಡಾಕ್ಟರ್ ಅಂತೇಳಿ ಅವರಿಗೆ ನಾವು ಈಗ ನಮ್ಮ ಆನೆನೇ ಐತಲ್ಲ ಒಂದ್ ದಿವಸ ತಿಂದಿಲ್ಲ ಅಂತ ಹೇಳಿದ್ರು. ನಿಮಗೆ ಹೇಳಿದ್ನಲ್ಲ ಏನು ಕಾಡಲ್ಲಿ ಇರೋದಕ್ಕಿಂತ ಆನೆ ಕ್ಯಾಪ್ಟಿವ್ ಅಲ್ಲಿ ಇರೋದು ಸ್ವಲ್ಪ ಒಂದು 10 ವರ್ಷ ಜಾಸ್ತಿ ಏನಕ್ಕೆ ಬದುಕುತ್ತೆ ಅಂದ್ರೆ ಇದೆಲ್ಲ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ, ಟ್ರೀಟ್ಮೆಂಟ್ಸ್ ಆಗ್ತಾ ಇರುತ್ತೆ, ಹಾಗಾಗಿ ಇದು ಸ್ವಲ್ಪ ಎಕ್ಸ್ಟ್ರಾ ಬದುಕುತ್ತೆ. ಓಕೆ. ನೀವಿಲ್ಲಿ ಪುಂಡಾನೆಗಳನ್ನ ಬಳಸಿದ ಆನೆ ಯಾವ್ದಿದೆ ಇಲ್ಲಿ? ಪುಂಡಾನೆದೆಲ್ಲ ತಗೊಂಡೋಗಿ ಉತ್ತರ ಪ್ರದೇಶ ಅಲ್ಲೂ ಇಲ್ಲೂ ತಗೊಂಡೋಗೆಲ್ಲ ಸೇಲ್ ಮಾಡ್ಬಿಟ್ಟು ಇಲ್ಲಿಂದ ಗೌರ್ಮೆಂಟ್ ತಗೊಂಡ್ರು ಅವರು. ಓಕೆ. ಇದು ಸಿಕ್ಕಿದ್ದು ಅಂತ ಹೇಳಿದ್ರಲ್ಲ, ಇದು ಅಷ್ಟೇ. ಇದು ಚನ್ನಗಿರಿಯಾಗಿ ಹಿಡಿದಿದೆ ಇದು. ಓಕೆ. ನೀವಿದ್ರ ಅವಾಗ? ಇಲ್ಲೇ ಇದ್ದು ನಾವು ಹೋಗಿ ಎಲ್ಲ ಹಿಡ್ಕೊಂಡು ಮಾಡ್ಕೊಂಡ್ ಬಂದು ಇದು ಟ್ರೈನ್ ಅಪ್ ಮಾಡಿದ್ದು. ಎಲ್ಲ ಸೇರ್ಕೊಂಡೇ ಇದ್ದು ಟೀಮ್. ಇದು ಟೀಮ್ ಪಳಗಿಸೋದು ಅನ್ನೋದು ಒಬ್ಬರೇ ಅಲ್ಲ, ಎಲ್ಲ ಟೀಮ್ ಸೇರಿ ಪಳಸೋದು. ಟೀಮ್ ಒಂದು ಟೀಮ್ ಹೋಗ್ತಾರೆ, ಹಿಡ್ಕೊಂಡ್ ಬರ್ತಾರೆ. ಹಿಡ್ಕೊಂಡ್ ಬಂದಾದ್ಮೇಲೆ ಆ ಟೀಮಲ್ಲಿ ಮತ್ತೆ ಯಾರಾದ್ರೂ ಇಬ್ಬರಿಗೆ ಈಗ ಎಲ್ಲಾರನ್ನೂ ಜವಾಬ್ದಾರಿ ಮಾಡ್ಲಿಕ್ಕೆ ಆಗಲ್ಲ. ಯಾರಾದ್ರೂ ಇಬ್ಬರಿಗೆ ಜವಾಬ್ದಾರಿ ಮಾಡಿ, ಈಗ ಬೆಳಗ್ಗೆ ನೈಟ್ ಎಲ್ಲ ಅದ್ರ ಜೊತೆಗೆ ಇರಬೇಕು. ಅದ್ರ ಜೊತೆಗೆ ಅಲ್ಲೇ ಒಬ್ಬ ಮಾವುತ ಒಬ್ಬ ಕಾವಡಿ ಅಂತ ಹೇಳಿ ಇಬ್ರನ್ನ ಅದಕ್ಕೆ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು, ಇನ್ನು ಬೇರೆಯವರು ಇವ್ರು ಸಪೋರ್ಟಿಂಗ್ ಎವ್ರಿ ಡೇ ಹೋಗ್ತಾರೆ, ನೋಡ್ತಾರೆ. ಅವ್ರಿಬ್ರಿಂದನೂ ಆಗಲ್ಲ. ಆನೆ ಬಾಲದ್ರಾಗಿ ಈ ಬಾಲದ್ರಾಗಿ 3 ಜನ ಶಕ್ತಿ ಇರತ್ತೆ. ಎಲ್ಲರೂ ಸೇರ್ಕೊಂಡ್ರೆ ಅದಕ್ಕೆ ನಾವು ಬಗ್ಸಕ್ ಆಗೋದು. ನಾನೇ ಹೋಗಿ ಮಾಡ್ಕೊಂತೀನಿ, ನಾನೇ ಬಗ್ಸ್ಕೊಂತೀನಿ ಅಂದ್ರೆ ಆಗಲ್ಲ. ಬಾಲದೆಲ್ಲ ಹೊಡಿತಾ ಏನಾದ್ರು? ಒಂದ್ಸತಿ ತಳೆದ್ರೆ 3 ಜನ ಹೋಗಿ ಮೂರು ಕಡೆ ಬಿದ್ದಿರ್ತೀವಿ. ಅಷ್ಟು ಶಕ್ತಿ ಇದೆ ಅದ್ರಾಗೆ. ಸೊಂಡ್ಲಲ್ಲಿ ತಿವಿತಿ ಅಂತ ಕೇಳಿದ್ದು. ಅಲ್ಲ, ಹಿಂದ್ಗಡೆ ಹೋದ್ರೆ ಕಾಲಾಗ ಹೊಡಿಯತ್ತೆ, ಮುಂದ್ಗಡೆ ಬಂದ್ರೆ ಸೊಳ್ಳಾಗ ಹೊಡಿಯತ್ತೆ, ಕೋರೆಗ್ ಹೊಡಿಯತ್ತೆ, ಹಿಂದ್ಗಡೆ ಬಾಲದ್ರಾಗ ಹೊಡಿಯತ್ತೆ. ಬಾಲದ್ರಾಗ ಮಿಸ್ ಆಯ್ತು ಅಂದ್ರೆ ಹಿಂದ್ಗಡೆ ಕಾಲಿಂದ ಒದಿಯತ್ತೆ. ಎಲ್ಲ ಇದೆ. ನೀವ್ ಇವತ್ತು ಹೋಗಿದ್ರ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಟ್ರೈನ್ ಮಾಡ್ಕೊಂಡು ಆ ಕಾಡನಿಗೆ ಇದೆಲ್ಲ ತಿರ್ಸಿ ಊರಿಗೆ ತಗೊಂಡ್ಬಂದು ನಮ್ಮ ಊರಿದೆ ಅಲ್ಲಿ ಕಾಡಿಂದ ಅಲ್ಲಿಂದ ಊರಾಗ ತಗೊಂಡ್ಬರ್ತೀವಿ. ಅವಾಗ ಬಸ್ಸು ಲಾರಿ ಬರೋದು, 2 ವೀಲರ್ ಬರೋದು, ಅವೆಲ್ಲ ಗಮನಕ್ಕೆ ತಗೊಬೇಕದು. ನಾವು ಟ್ರೈನ್ ಆದ್ಮೇಲೆ ಐತಲ್ಲ ಆನೆ ತಗೊಂಡು ಹೋಗ್ತಾ ಇದ್ರಿ, ಬೈಕ್ ಬಂದ್ರು ಹೆದರ್ಬಾರ್ದು, ಅದು 2 ವೀಲರ್ ಬಂದ್ರು ಹೆದರ್ಬಾರ್ದು, ಬಸ್ ಬಂದ್ರು ಹೆದರ್ಬಾರ್ದು. ಆ ಟೈಪಾಗಿ ನಾವು ಮಾಡ್ಕೊಂಡು ಬರೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಬಾಯ್? ನಾವು ಈಗ 17 ವರ್ಷ ರನ್ನಿಂಗ್.